ಸೊ ನಮ್ದು ನೋಟಿಫಿಕೇಶನ್ 2021 ಅಲ್ಲಿ ಕಾಲ್ ಫಾರ್ ಆಗಿದ್ದು ಅಂಡ್ ರಿಸಲ್ಟ್ ಬಂದಿದ್ದು ನಮಗೆ 2024 ಅಲ್ಲಿ ಡಿಸೆಂಬರ್ ಅಲ್ಲಿ ಬಂದಿದ್ದು ಅಂಡ್ ನಮ್ದು ಎಲ್ಲಾ ಪ್ರಾಸೆಸ್ಗಳು ಆಲ್ಮೋಸ್ಟ್ ಮುಗ್ದಿದಾವೆ. ಆರ್ಡರ್ ಕಾಪಿಗೆ ಮಾತ್ರ ವೇಟ್ ಮಾಡ್ತಾ ಇದೀವಿ. ನಾವೆಲ್ಲ ಮದ್ವೆ ಆಗಿ ಆಲ್ಮೋಸ್ಟ್ 8 years ಇಂದ ನಾನು ಇದು ಪ್ರಿಪೇರ್ ಆಗ್ತಾ ಇದೀನಿ, ಇದೇ ಜಾಬ್ ಬೇಕು ಅಂತ ಅನ್ಬಿಟ್ಟು. ಈಗ ಮದ್ವೆ ಆಗಿ ಹಸ್ಬೆಂಡ್ಗೂ ಕೂಡ ಬರ್ಡನ್ ಆಗ್ತಿದೀವಿ ಅನ್ನೋ ಪ್ರೆಷರ್ ಇದೆ ನಮಗೆ. ಇಷ್ಟು ದಿನ ಪೇರೆಂಟ್ಸ್ ಬರ್ಡನ್ ಆಗಿದ್ವಿ, ಈಗ ಮದ್ವೆ ಆದ್ಮೇಲೂ ಇದೇ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದೀವಿ. ನಾವು ಕೂಡ ನಮ್ಮ ಪೇರೆಂಟ್ಸ್ಗೆ ಏನಾದ್ರು ಹೆಲ್ಪ್ ಮಾಡ್ಬೇಕು ಅಥವಾ ಮನೆಗೆ ಏನಾದ್ರು ನಮ್ಮ ರೆಸ್ಪಾನ್ಸಿಬಿಲಿಟಿನೂ ಕೂಡ ನಾವು ಫುಲ್ಫಿಲ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಈಗೇನು ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಆರ್ಡರ್ ಕಾಪಿ ಡಿಲೇ ಆಗ್ತಾ ಇದೆ. ಆಲ್ರೆಡಿ ಬೇರೆ ಎಲ್ರು ನಮ್ಮ ಫ್ರೆಂಡ್ಸ್ ಗಳು ಎಲ್ಲಾರು ಜಾಬ್ ಅಲ್ಲಿ ಇದಾರೆ, ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದಾರೆ. ನಾವ್ ಇಲ್ಲಿ ಗವರ್ಮೆಂಟ್ ಜಾಬೇ ಬೇಕು ಅಂತ ಕಷ್ಟಪಟ್ಟರು ಕೂಡ ನಮ್ಗೆ ಯಾವುದೇ ಪ್ರತಿಫಲ ಸಿಗ್ತಾ ಇಲ್ಲ. ಸೊ ಆದಷ್ಟು ಬೇಗ ಆರ್ಡರ್ ಕಾಪಿ ಕೊಟ್ರೆ ನಮಗೂ ಕೂಡ ನಮ್ಮ ಜೀವನನ ಕಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ದಯವಿಟ್ಟು ನಮ್ಗೆ ಆದಷ್ಟು ಬೇಗ ಆದೇಶ ಪ್ರತಿನ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ನಾವು ಈ ಪ್ರತಿಭಟನೆ ಮಾಡ್ತಾ ಇರೋದು ಏನಕ್ಕೆ ಅಂತಂದ್ರೆ 4 ವರ್ಷ ಆಗಿದೆ ನಮ್ದು 402 PSI ಅಪ್ಲಿಕೇಶನ್ ಹಾಕಿ ನಾವು ಎಕ್ಸಾಮ್ಗಳೆಲ್ಲ ಕ್ಲಿಯರ್ ಮಾಡಿ ಹಿಂದುತ್ವಗಳೆಲ್ಲ ಮುಗಿಸಿದ್ರು ನಮ್ಗೆ ಆರ್ಡರ್ ಕಾಪಿ ಇನ್ನೂ ಸಿಗ್ತಾ ಇಲ್ಲ. ಎಷ್ಟೋ ಜನ ಇಲ್ಲಿ ಬಡ ವಿದ್ಯಾರ್ಥಿಗಳಿದ್ದಾರೆ, ತುಂಬಾ ದಿನದಿಂದ ಸುತ್ತಾ ಇದೀವಿ. 3 ತಿಂಗಳಿಂದ ಪ್ರತಿ ಆಫೀಸರ್ಗಳ ಹತ್ರ ಹೋಗಿ ಕೇಳ್ತಾ ಇದೀವಿ, ಎಲ್ಲೂ ನಮ್ಗೆ ಯಾವುದೇ ತರದ ಸರಿಯಾದ ಒಂದು ಮಾಹಿತಿಗಳು ಸಿಗ್ತಾ ಇಲ್ಲ. 1 ವಾರದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ, ಆದ್ರೂ ಅದು ಯಾವುದು ಸರಿಯಾಗಿ ನಮ್ಗೆ ಉತ್ತರಗಳು ಸಿಗ್ತಾ ಇಲ್ಲ. ತುಂಬಾ ನಾವು ಕಷ್ಟದಲ್ಲಿದ್ದೀವಿ. ನಾವು ಎಕ್ಸಾರ್ಮಿಗಳು ಬಂದು 5-5 ವರ್ಷ ಆಗಿದೆ ಜಾಬ್ಗಳಿಂದ ಬಿಟ್ಟು ಬಂದು, ನಮಗೂ ಯಾವ್ದು ಬೇರೆ ಜಾಬ್ಗಳಿಲ್ಲ. 10-15 ಸಾವಿರ ಪೆನ್ಷನ್ ತಗೊಂಡು ನಾವು ನಮ್ಮ ಜೀವನ ನಡೆಸ್ತಾ ಇದ್ದೀವಿ. ಆಸೆಯಿಂದ ಈ ಒಂದು ಹುದ್ದೆ ಬೇಕು ಅಂತ ಬಂದು ಈ ಹುದ್ದೆ ತಗೊಂಡ್ಮೇಲೂ ನಮ್ಗೆ ಸಿಗ್ತಾ ಇಲ್ಲ ಅಂತಂದ್ರೆ ನಮ್ಗೆ ಯಾವ ರೀತಿ ಯಾರನ್ನ ಕೇಳಬೇಕು ಅಂತ ತುಂಬಾ ಕಷ್ಟವಾಗಿ ಈ ಜಾಗದಲ್ಲಿ ಬಂದು ನಿಂತಿದ್ದೀವಿ. ಈ ಒಂದು ಪರಿಹಾರ ಆದಷ್ಟು ಬೇಗ ಆಗಲಿ, ನಮ್ಗೆ ಆರ್ಡರ್ ಕಾಪಿ ಆದಷ್ಟು ಬೇಗ ಕೊಟ್ಟು ಎಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ಡಿಪಾರ್ಟ್ಮೆಂಟ್ಗೆ ಬೇಗ ಜಾಯಿನ್ ಮಾಡ್ಕೋಬೇಕಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಂತಾ ಇದ್ದೀವಿ. ಮೇಡಮ್, ನಾವು ಹೋಗಿ ಕೇಳ್ತಾ ಇದೀವಿ, ಆಗ್ತಾ ಇದೆ. ಸ್ವಲ್ಪ ಅವರು ಇನ್ನೇನೊಂದು ವಾರದಲ್ಲಿ ಆಗುತ್ತೆ, 15 ದಿನದಲ್ಲಿ ಆಗುತ್ತೆ, ನಡೀತಾ ಇದೆ ಪ್ರೊಸೆಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಸಹ ನಮ್ಗೆ ನೋಡಿ ಡಿಸೆಂಬರ್ 26ನೇ ತಾರೀಕು ನಾವು ಈ ಒಂದು ಲಿಸ್ಟ್ ಬಂದಿರೋದು, ಇನ್ನೂ ಸಹ ಅದ್ರ ಬಗ್ಗೆ ಮುಂದೆ ಯಾವೊಂದು ಪ್ರೊಸೀಜರ್ ಆಗ್ತಾ ಇಲ್ಲ. ಇದು ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್. ಸರ್, ಇವತ್ತಿನ ಪ್ರತಿಭಟನೆ ಉದ್ದೇಶ 5 ವರ್ಷ ಆಗಿದೆ ಸರ್ ನೋಟಿಫಿಕೇಶನ್ ಆಗಿ. 545 PSI ಮತ್ತೆ 402 PSI ಎರಡು ಒಟ್ಟಿಗೆ ನೋಟಿಫಿಕೇಶನ್ ಆಗಿದ್ದು 5 ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ. ಆ ಒಂದು ವೇರಿಯಸ್ ಪ್ರಾಬ್ಲಮ್ಸ್ ಇಂದ 545 ಸ್ಕ್ಯಾಮ್ ಎಲ್ಲ ಆಗಿತ್ತು. ಮತ್ತೆ ಅದು ಎಕ್ಸಾಮ್ಸ್ ಆಗಿ ಮತ್ತೆ ಪ್ರೋಸೆಸ್ ಆಗೋದಕ್ಕೆ 4 ವರ್ಷ ತಗೊಂಡು, ಅದಾದ್ಮೇಲೆ ಆರ್ಡರ್ ಕಾಪಿ ತಗೊಂಡು ಇವಾಗ ಅವರು ಟ್ರೈನಿಂಗ್ ಅಲ್ಲಿ ಇದ್ದಾರೆ. 545 ಆಸ್ಪಿರೆಂಟ್ಸ್ PSI ಆಲ್ರೆಡಿ ಟ್ರೈನಿಂಗ್ ಅಲ್ಲಿ ಇದ್ದಾರೆ. 402 ಸುಮಾರು 7 ತಿಂಗಳಾಗಿದೆ ಎಕ್ಸಾಮ್ಸ್ ಆಗಿ. 5 ತಿಂಗಳಾಯ್ತು ರಿಸಲ್ಟ್ಸ್ ಬಂದು. ಅದಾದ್ಮೇಲೆ ಸಿಂಧುತ್ವ, ಪೊಲೀಸ್ ವೆರಿಫಿಕೇಶನ್ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. 5 ತಿಂಗಳಿಂದ ಗೃಹ ಸಚಿವರು ಪರಮೇಶ್ವರ್ ಸರ್ ಮತ್ತೆ ಆ ಒಂದು ADGP ಅವರು ರಿಕ್ರೂಟ್ಮೆಂಟ್ ಹೆಡ್ ಅವ್ರನ್ನ ನಾವು ಹೋಗಿ ಪದೇ ಭೇಟಿ ಮಾಡಿದಾಗ ನಾಳೆ ಕೊಡ್ತೀವಿ, 1 ವಾರದಲ್ಲಿ ಕೊಡ್ತೀವಿ, 1 ತಿಂಗಳಲ್ಲಿ ಕೊಡ್ತೀವಿ ಆರ್ಡರ್ ಕಾಪಿ ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ 5 ತಿಂಗಳಿಂದ ಸುಮ್ಮನೆ ಅಲಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆಲ್ಲ ಲಾಸ್ಟ್ ಅಟೆಂಪ್ಟ್ಸು ಇದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಬೇರೆ ಒಂದು ಎಕ್ಸಾಮ್ಸ್ ಬರೆಯಕ್ಕಾಗಲ್ಲ ಅವರಲ್ಲಿ, ಬಿಕಾಸ್ ಆಫ್ ಏಜ್ ಲಿಮಿಟ್ ಇರುತ್ತೆ. ಹಂಗಾಗಿ ಇದು ಲಾಸ್ಟ್ ಅವ್ರ ನೋಟಿಫಿಕೇಶನ್. ತುಂಬಾ ಜನ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿದ್ದಾರೆ. 402 ಜನ PSI. ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟು ಟ್ರೈನಿಂಗ್ ಕಳಿಸಿ ಅಂತ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ಮೊದಲನೇ ಹಂತದಾಗಿ ನೋಡಿ, ಈಗ ಕೈ ಕಾಲು ಕಟ್ಟಿ ಮಾಸ್ಕ್ ಹಾಕೊಂಡು ಈ ತರ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಶಾಂತಿಯುತವಾಗಿ. ವಿದ್ಯಾರ್ಥಿಗಳನ್ನ ದಯವಿಟ್ಟು ನಾನು ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ನ ಕೇಳ್ಕೊಂಡೇನಪ್ಪ ಅಂತಂದ್ರೆ, ಆದಷ್ಟು ಬೇಗ ವಿತಿನ್ ವಾರ ಇಲ್ಲ ಒಂದು 10 days ಅಲ್ಲಿ ಅವ್ರಿಗೆ ಆರ್ಡರ್ ಕಾಪಿ ಕೊಡಿ. ಇಲ್ಲ ಅಂತಂದ್ರೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳನ್ನ ಎದುರಾಕೊಂಡ್ರೆ ಇಲ್ಲಿ ನೋಡಿ, ಇದು ನಾವು ಶಾಂತಿಯುತವಾಗಿ ಮಾಡ್ತಾ ಇದೀವಿ. ಮತ್ತೆ ಅದನ್ನ ವಿಭಿನ್ನ ರೀತಿಯಾಗಿ ಇನ್ನೂ ನಾವು ತಗೊಂಡೋಗ್ತೀವಿ. ನಾವು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀವಿ. ನೀವು ಅಲ್ಲಿ ತನಕ ನೀವು ವಿದ್ಯಾರ್ಥಿಗಳನ್ನ ಎದುರಾಕೊಳ್ಳೋದಾಗ್ಲಿ, ವಿದ್ಯಾರ್ಥಿಗಳ ನಮ್ಮ ಬೇಡಿಕೆ ಏನಿದೆ ಅದು ನ್ಯಾಯಯುತವಾಗಿದೆ. ಅವ್ರಿಗೆ ಆರ್ಡರ್ ಕಾಪಿ ಕೊಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ಈಗ 2.5 ವರ್ಷ ಆಗಿದೆ ಸರ್ಕಾರ ಬಂದು. 2.5 ವರ್ಷದಿಂದ ಈ ಒಂದು ನೋಟಿಫಿಕೇಶನ್ ನಿಮಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ, ಜೂನಿಯರ್ಸ್ ಲಕ್ಷಾಂತರ ವಿದ್ಯಾರ್ಥಿಗಳು PSI ಆಗ್ಬೇಕು, ನೋಟಿಫಿಕೇಶನ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಒಂದು ಹೊಸ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಇದೆಲ್ಲ ಪೆಂಡಿಂಗ್ ಇರೋದ್ರಿಂದ. ಫಸ್ಟ್ ಇದನ್ನ ಪ್ರೋಸೆಸ್ ಕಂಪ್ಲೀಟ್ ಮಾಡಿ. ಇದು 402 ಜನ ಅವ್ರ ಕುಟುಂಬಗಳು ಇಂಪಾರ್ಟೆಂಟ್ ಅಲ್ಲ, ಎಲ್ಲ ಬಡವರು, ರೈತರ ಮಕ್ಕಳು, ಹಿಂದುಳಿದವರು ಸೆಲೆಕ್ಟ್ ಆಗಿರೋದು. ಅವ್ರು ಎಷ್ಟು ವರ್ಷ ಅಂತ ವೆಯ್ಟ್ ಮಾಡ್ಬೇಕು. ಎಷ್ಟೋ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಳು ಎಲ್ಲರೂ ಹುಡುಗರು ಮದ್ವೆ ಆಗ್ದಿರ ವೆಯ್ಟ್ ಮಾಡ್ತಿದ್ದಾರೆ. ಮತ್ತೆ ಅವ್ರ ಫ್ಯಾಮಿಲಿ ಕಂಡೀಷನ್ಸ್ ಹೆಂಗಿದೆ ಅಂತಂದ್ರೆ ಇವರಿಂದಾನೇ ಜೀವನ ನಡೆಸಬೇಕು ಹಂಗಿದೆ. ಪಾಪ ಇವಾಗ ನಾನು ಒಬ್ರು ಪೇರೆಂಟ್ಸ್ ಮಾತಾಡಿದ್ರು, ನಾನು ನೋಡಿದೆ, ಅವರಿಗೆ BP ಶುಗರ್ ಎಲ್ಲ ಬಂದಿದೆ. 56 ವರ್ಷ ಆಗಿದ್ದೀನಿ ನಾನು. ನನ್ನ ಮಗ ಒಂದು ಜಾಬ್ ತಗೊಂಡು ಅವನು ಸರ್ವಿಸ್ ಸಮಾಜ ಸೇವೆ ಮಾಡೋದನ್ನ ಅವ್ರ ಅಪ್ಪ ಅಮ್ಮ ನೋಡ್ಬೇಕು ಅಂತ ಎಷ್ಟೋ ಕನ್ಸ್ ಕಟ್ಕೊಂಡು ಓದ್ತಿರ್ತಾರೆ. ಇವತ್ತು ಅವರಿಗೆಲ್ಲ ಏನಾಗ್ತಿದೆ ಹೇಳಿ, ಇಷ್ಟೆಲ್ಲ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಸರ್ಕಾರ ಯಾವ ಜವಾಬ್ದಾರಿ ತಗೋಬೇಕು ಸರ್. ಬೇರೆದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ, ಈ ರೆಕ್ರೂಟ್ಮೆಂಟ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಇಷ್ಟೆಲ್ಲ ಡಿಲೇ ಮಾಡೋದ್ರಿಂದ ಇಷ್ಟು ಸಫರ್ ಆಗ್ತಾ ಇದಾರೆ. ಇಲ್ಲಿ
ನೇರವಾಗಿ ಭೇಟಿ ಮಾಡಿ ಸಾಕಷ್ಟು ಸತಿ ಮನವಿ ಸಲ್ಲಿಸಿದ್ವಿ ಸರ್. ನೆಕ್ಸ್ಟ್ ವಾರ ಇನ್ನೇನು ಆರ್ಡರ್ ಕಾಪಿ ಕೊಡ್ತೀನಿ ಅನ್ನೋ ಥರ ಮಾತಾಡ್ತಾರೆ, ಹೋಗಿ ಡೈರೆಕ್ಟ್ ಹೋಗಿ ಭೇಟಿ ಮಾಡಿದಾಗ ಮನವಿ ಕೊಟ್ಟಾಗ. ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಅವರು ಆರ್ಡರ್ ಕಾಪಿ ಕೊಟ್ಟಿಲ್ಲ. 5 ತಿಂಗಳಿಂದ ಭೇಟಿ ಮಾಡ್ತಾ ಇದೀವಿ ಸರ್, ಕಂಟಿನ್ಯೂ ಸತತವಾಗಿ. ಡೈಲಿ ಒಬ್ರಲ್ಲ ಒಬ್ರು ಡೈಲಿ ಒಬ್ರು ಭೇಟಿ ಮಾಡ್ತಾನೆ ಇರ್ತೀವಿ ಸ್ಟೂಡೆಂಟ್ಸ್. ಆದ್ರೂ ಸಂಘಟನೆಯಿಂದನೂ ತುಂಬ ಸತಿ ಮನವಿ ಮಾಡ್ಕೊಂಡಿದ್ದೀವಿ, ಇಲ್ಲಿವರೆಗೂ ಅವ್ರು ಏನೂ ಮಾಡಿಲ್ಲ. ನಾನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸರ್ ಕೇಳೋದೇನಪ್ಪ ಅಂತಂದ್ರೆ ಈ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ, ಬೇರೆ ಅದಕ್ಕೆಲ್ಲ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಇದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಯಾಕೆ ಇವರೆಲ್ಲ ಮನುಷ್ಯರಲ್ವಾ ಸರ್? ನೆಕ್ಸ್ಟ್ ನಿಮ್ಮ ಸರ್ ವಿಭಿನ್ನವಾಗಿ ಮಾಡ್ತೀವಿ ಸರ್, ಇದೇನು ನಾವು ಶಾಂತಿಯುತ ಮಾಡ್ತೀವಿ, ಇನ್ನೂ ವಿಭಿನ್ನವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಆರ್ಡರ್ ಕಾಪಿ ಎಲ್ಲಿವರೆಗೂ ಕೊಡಲ್ಲ, ಆರ್ಡರ್ ಕಾಪಿ ಕೊಡೋವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ. ಇದೊಂದೇ ಅಂತಲ್ಲ ಸರ್, ಡಿಸ್ಟಿಕ್ ವೈಸ್ ಮಾಡ್ತೀವಿ ನಾವು ಪ್ರತಿಭಟನೆ. PSI 402 ಆರ್ಡರ್ ಕಾಪಿ ಕೊಡಬೇಕು, ಇಲ್ವಾ ಪ್ರತಿ ಡಿಸ್ಟಿಕಲ್ಲೂ ಹೋರಾಟ ಮಾಡ್ತೀವಿ, ಪ್ರತಿಯೊಂದು ಹಳ್ಳಿಗೂ ಪ್ರಚಾರ ಮಾಡ್ತೀವಿ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತ ಹೇಳಿ. ಯಾಕೆ ಇವ್ರು ಪ್ರಾಮಾಣಿಕವಾಗಿ ಪಾಸ್ ಆಗಿರೋ ಸರ್, ಯಾವುದೇ ರೀತಿ ಇಲ್ಲ, ಕೋರ್ಟ್ ಕೇಸ್ ಇಲ್ಲ, ಏನೂ ಇಲ್ಲ, ಇವ್ರದ್ದು ಪ್ರಾಬ್ಲಮ್ ಇಲ್ಲ. ಕೊಡೋದಕ್ಕೆ ಆರ್ಡರ್ ಕಾಪಿ ಕೊಡೋದಕ್ಕೆ ಏನು ಸಮಸ್ಯೆ ಇದೆ?